ಅದ್ಗೆ ಅದ್ಗೆ ಆದ್ಯ ಬಂಗಾರದ ಅಂಗಡಿಯಿಂದ ಬರ್ತಿದ್ದಾಳೆ. ಈ ಅಂಗಡಿಲಿ ಇವಳಿಗೇನ್ ಕೆಲ್ಸ? ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಒಳಗಡೆ ಹೋದ್ರೆ ಅವರೇ ಹೇಳ್ತಾರಲ್ಲ, ಬನ್ನಿ. ಬನ್ನಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಇದಕ್ ಮುಂಚೆ ಒಂದ್ ಹುಡುಗಿ ನಿಮ್ ಅಂಗಡಿಯಿಂದ ಹೊರಗಡೆ ಹೋದ್ಲಲ್ಲ, ಅವಳು ಏನಕ್ ಬಂದಿದ್ಲು? ನಮ್ಮ ಶಾಪಿಗೆ ಯಾರು ಬರ್ತಾರೋ ಏನಕ್ಕೆ ಬರ್ತಾರೋ ನಿಮಗೆ ಯಾಕೆ ಮೇಡಮ್? ಇಲ್ಲಿ ನೋಡಿ, ಆ ಹುಡುಗಿ ನಮ್ಗೇನ್ ಗೊತ್ತಿಲ್ದೆ ಅಲ್ಲ, ಯಾಕೆ ಬಂದಿದ್ಲು ಅಂತ ಕೇಳ್ತಿದೀವಿ. ಗೊತ್ತಿರೋರ್ ಬಗ್ಗೆ ಕೇಳೋದು ಕೂಡ ತಪ್ಪೇನಾ? ಗೊತ್ತಿರೋರೇನ ಅವರು? ಹಾ, ಆ ಹುಡುಗಿಗೆ ಅವ್ರ ಅತ್ತೆಯವರು ಒಡವೆಗಳು ಕೊಟ್ಟಿದ್ರಂತೆ. ಅದು ನೋಡೋದಕ್ಕೆ ಹಳೆ ಡಿಸೈನ್ ತರ ಇತ್ತು. ಅದನ್ನ ಕೊಟ್ಟು ಹೊಸ ಡಿಸೈನ್ ಕೊಡಿ ಅಂತಂದು. ಏನು ಒಡವೆ ಬದಲಾಯಿಸು ಅಂದ್ಲ? ವಂಶ ಪರಂಪರೆಯಿಂದ ಬರ್ತಿರೋ ಒಡವೆಗಳದು, ಅದನ್ನ ಬದಲಾಯಿಸು ಅಂತ ಹೇಳಿದ್ರೆ ನೀವು ತಾನೇ ಹೇಗ್ ಬದಲಾಯಿಸ್ತೀರಾ? ಸ್ವಲ್ಪ ಸುಮ್ನಿರು ಪಾರ್ವತಿ. ಇಲ್ಲಿ ನೋಡಿ, ಆ ಹುಡುಗಿ ಯಾವ ರೀತಿ ಒಡವೆ ಕೇಳಿದಳೋ ಅದೇ ರೀತಿ ಮಾಡ್ಕೊಡಿ. ನಮಗದ್ರಿಂದ ತೊಂದರೆ ಏನೂ ಇಲ್ಲ, ಬರ್ತೀವಿ. ಅಯ್ಯಯ್ಯೋ, ಸರಿ ಹೇಳು, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಅದು ಪರ್ಸ್ನಲ್ ಆಗಿ ಭೇಟಿ ಮಾಡೇ ಮಾತಾಡಬೇಕು ಅಂದಲ್ಲ? ಅದು ಪ್ರಶಾಂತ್ ಮಾತಾಡಬೇಕು ಅಂತ ನೀನೇ ಕರೆಸಿ ಮಾತಾಡೋಕೆ ಇಷ್ಟೊಂದು ಕಷ್ಟಪಡ್ತಿದ್ಯಲ್ಲ? ಕಷ್ಟ ಏನೂ ಇಲ್ಲ. ರಾಜಲಕ್ಷ್ಮಿ ಹಾ, ರಾಜಲಕ್ಷ್ಮಿ ಏನಾದರೂ ಹೇಳಿ ಕಳ್ಸಿದ್ಲಾ? ಆಹಾ, ಇಲ್ಲ. ಮತ್ತೆ ರಾಜಲಕ್ಷ್ಮಿ ಬಗ್ಗೆ ನೀನೇನಾದರೂ ಹೇಳಬೇಕು ಅಂತ ಬಂದಿದ್ಯಾ? ಅಂದ್ರೆ ನಿಮ್ ಮದುವೆ. ಹಾ, ನಮ್ಮ ಮದುವೆ ಏನು? ರಾಜಲಕ್ಷ್ಮಿಗೆ ನಮ್ಮ ಮದುವೆ ಇಷ್ಟ ಇಲ್ವಾ? ಏಕೆ, ನಾನು ಇಷ್ಟ ಆಗ್ಲಿಲ್ವಾ? ಇಲ್ಲ, ಅವಳಿಗೆ ಇಷ್ಟ ಆಗಿರೋರು ಯಾರಾದರೂ ಇದ್ದಾರಾ? ಅಂದ್ರೆ ಅದೇ, ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದಾಳ ಅಂತ ಕೇಳಿದೆ. ಇದೇನಿದು, ನಾನು ಹೇಳಬೇಕು ಅನ್ಕೊಂಡಿರೋ ವಿಷಯ ಮೊದಲೇ ಗೊತ್ತಿರೋ ಹಾಗೆ ಮಾತಾಡ್ತಿದ್ದಾನೆ. ಗೊತ್ತಿದ್ದು ಕೇಳ್ತಿದ್ದಾನ, ಗೊತ್ತಿಲ್ಲದೆ ಹೀಗೆ ಮಾತಾಡ್ತಿದ್ದಾನ? ಹೇಳು ಆದ್ಯಾ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಂದು ಓಪನ್ ಮೈಂಡ್. ನಾನು ಇಷ್ಟ ಇಲ್ಲ ಅಂದ್ರೂ ಓಕೆ, ಇಲ್ಲ ಅವಳು ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ದಾಳೆ ಅಂದ್ರೂ ಓಕೆ. ನನ್ನನ್ನೇ ಪ್ರೀತಿಸ್ಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ ಅಲ್ವಾ? ಆದರೆ ಒಂದು, ಅಂಥದ್ದೇನಾದರೂ ಇದೆ ಅಂದರೆ ನಾನು ನೇರವಾಗಿ ರಾಜಲಕ್ಷ್ಮಿ ಮನೆಗೆ ಹೋಗ್ತೀನಿ. ಎಲ್ಲ ಗೊತ್ತಾದ ಮೇಲೂ ಕೂಡ ಏನು ಗೊತ್ತಿಲ್ದಿರೋ ಹಾಗೆ ಸುಮ್ಮನೆ ಇದ್ರೆ ಮಾವಯ್ಯನವರು ಸಾರಿ ಮಾವಯ್ಯನವರು ಅನ್ಬೇಕೋ ಬೇಡವೋ ಅನ್ನೋ ಒಂದು ಚಿಕ್ಕ ಕನ್ಫ್ಯೂಷನ್ ಅಷ್ಟೇ. ಓಕೆ, ರಾಜಾರಾಮ್ ಅವರು ನನ್ನ ತಪ್ಪಾಗಿ ತಿಳ್ಕೊತಾರಲ್ವಾ? ಅದಕ್ಕೆ ಅವ್ರನ್ನ ಭೇಟಿ ಮಾಡಿ, ನೀವೇನೋ ನನಗೆ ಮಾತು ಕೊಟ್ಟಿದ್ದೀರಾ, ಆದರೆ ಇಲ್ಲಿ ನಿಮ್ಮ ಮಗಳು ಯಾರಿಗೋ ಮನ್ಸು ಕೊಟ್ಟಿದ್ದಾಳೆ ಅಂತ ಹೇಳ್ಬಿಡ್ತೀನಿ. ಅಲ್ಲ, ಹೇಳಲೇಬೇಕಲ್ವಾ?
ಮೊದಲೇ ಮರ್ಯಾದೆ ಅಂದ್ರೆ ಪ್ರಾಣ ಕೊಡುವಂಥ ವ್ಯಕ್ತಿ. ಆ ಮರ್ಯಾದೆ ಹೋಗೋದಕ್ಕೆ ಕಾರಣ ನಾನು ಅಂತ ಅಪಾರ್ಥ ಮಾಡ್ಕೋಬಾರ್ದಲ್ವಾ? ಅದಕ್ಕೆ ನಿಮ್ಮ ದೊಡ್ಡಪ್ಪನ ಹತ್ರ ಕೂತ್ಕೊಂಡು ನಿಮ್ಮ ಮಗಳಿಗೆ ನನ್ನ ಸಂಬಂಧ ಇಷ್ಟ ಇಲ್ಲ, ಮತ್ತೆ ನೀವು ಮದುವೆ ಗೊತ್ತು ಮಾಡಿದ ಮೇಲೆ ಪ್ರೀತಿಸಿದ್ಲೋ ಇಲ್ಲ ಮೊದಲೇನೆ ಪ್ರೀತಿ ಮಾಡಿದ್ಲೋ ನನಗೆ ಗೊತ್ತಿಲ್ಲ, ಆದರೆ ಪ್ರೀತಿಸ್ತಿದ್ದಾಳೆ ಅಂತ ವಿವರವಾಗಿ ಹೇಳ್ಬಿಡ್ತೀನಿ. ನಾವು ಸಿಟಿಯಲ್ಲಿ ಯಾವ್ದಾದ್ರು ರೆಸ್ಟೋರೆಂಟಲ್ಲಿ ಸಿಕ್ಕಿ ಮಾತಾಡೋಣ. ನನಗೀಗಲೂ ನಿಮ್ಮ ಮಾತಂದ್ರೆ ಗೌರವ ಇದೆ, ಆದರೆ ನಿಮ್ಮ ಮಗಳಿಗೆ ಆ ಗೌರವ ಇಲ್ಲ. ನೋಡಿ ಹೇಗೆ ಬೆಳೆಸಿದ್ದೀರಾ. ಮಗಳೇ ನಿಮ್ಮ ಮಾತು ಕೇಳದೆ ಇರೋವಾಗ ಊರಿಗೆ ಹೇಗೆ ದೊಡ್ಡ ವ್ಯಕ್ತಿ ಆದ್ರಿ ಅಂತ ಕೇಳ್ತೀನಿ. ನನ್ನ ಕಡೆ ತಪ್ಪಿಲ್ಲ ಅಂದಾಗ ಹೀಗೆಲ್ಲ ಕೇಳಬೇಕಲ್ವಾ? ಇಲ್ಲಾಂದ್ರೆ ನನಗೆ ಬ್ಯಾಡ್ ನೇಮ್ ಬರುತ್ತಲ್ವಾ? ಜೊತೆಗೆ ನಮ್ಮ ತಪ್ಪಿಲ್ಲ ಅಂತ ಹೇಳಬೇಕು ಅಂದ್ರೆ ಇನ್ನೊಬ್ರು ತಪ್ಪುಗಳನ್ನೆಲ್ಲ ಹೇಳಲೇಬೇಕಾಗತ್ತೆ. ಛೇ ಆದ್ರೆ ನಾನು ನೀನೇನೋ ಹೇಳ್ದೆ, ಎಲ್ಲ ನಾನಾಗೆ ಮಾತಾಡ್ತಾ ಇದ್ದೀನಿ ನೋಡು. ರಾಜಲಕ್ಷ್ಮಿ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದಾಳೆ ಅಂದ್ರೆ ಹೀಗೆಲ್ಲ ಮಾತಾಡ್ಬೇಕಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀನೇ ಹೇಳು, ರಾಜಲಕ್ಷ್ಮಿ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದಾಳಾ? ಅಯ್ಯೋ, ರಾಜಲಕ್ಷ್ಮಿ ಪ್ರೀತಿ ವಿಷಯನ ಹೇಳಿದ್ರೆ ಅರ್ಥ ಮಾಡ್ಕೋತಾನೆ ಅನ್ಕೊಂಡ್ರೆ ಹೀಗೆ ಮಾತಾಡ್ತಿದ್ದಾನಲ್ಲ. ಈಗ ರಾಜಲಕ್ಷ್ಮಿ ಪ್ರೀತಿ ವಿಷಯನ ಹೇಳಿದ್ರೆ ಇವನೇ ಮನೆಗೆ ಬಂದು ಜಗಳ ಮಾಡೋ ಹಾಗಿದ್ದಾನಲ್ಲ. ಮೊದಲೇ ಅದನ್ನ ಹೇಳ್ದೆ, ತುಂಬ ಒಳ್ಳೆ ಕೆಲಸ ಮಾಡಿದೆ. ಏನಾದ್ಯಾ ಮಾತಾಡ್ತಾನೆ ಇಲ್ಲ? ಹೇಳು, ರಾಜಲಕ್ಷ್ಮಿ ಮನ್ಸಲ್ಲಿ ಅಂತ ಆಲೋಚನೆ ಏನಾದ್ರೂ ಇದೆಯಾ? ಅಯ್ಯೋ, ಅಂಥದ್ದೆಲ್ಲ ಏನೂ ಇಲ್ಲ ಪ್ರಶಾಂತ್. ಮತ್ತೆ ಮಾತಾಡ್ಬೇಕು ಅಂದೆ? ಅಂದ್ರೆ ಅಂಥ ಮಾತುಗಳೇನ? ಹಾಗಾದ್ರೆ ರಾಜಲಕ್ಷ್ಮಿ ಯಾರನ್ನು ಪ್ರೀತಿಸ್ತಾ ಇಲ್ಲ? ಇಲ್ವಲ್ಲ. ಓ, ಮುಖ್ಯವಾದ ವಿಷಯ ಮಾತಾಡಬೇಕು ಅಂದಾಗ ಅಂಥದ್ದೇ ಏನೋ ಇರಬೇಕು ಅಂತ ಅನ್ಕೊಂಡೆ. ಆದರೆ ನಿನಗೆ ಹೇಳಬೇಕಾಗಿರೋ ವಿಷಯ ಒಂದಿದೆ. ರಾಜಲಕ್ಷ್ಮಿ ಅಂದರೆ ನನಗೆ ತುಂಬಾ ಇಷ್ಟ. ಅವಳೇ ನನ್ನ ಹೆಂಡತಿ ಅಂತ ನಾನು ಫಿಕ್ಸ್ ಆಗೋಗಿದ್ದೀನಿ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ವಿಷಯನ ನನ್ನ ಪರವಾಗಿ ರಾಜಲಕ್ಷ್ಮಿಗೆ ನೀನು ಹೇಳಬೇಕು. ಹೇಳ್ತೀಯ ಅಲ್ವಾ? ಹೇಳ್ತೀನಿ. ಥ್ಯಾಂಕ್ ಯು ಆದ್ಯ. ಈ ರೀತಿ ಭೇಟಿ ಮಾಡಿ ನನ್ನ ಮನಸ್ಸಲ್ಲಿರೋ ಮಾತನ್ನು ಹೇಳೋ ಅವಕಾಶ ಮಾಡಿಕೊಟ್ಟೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ನೀನು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಆದ್ಯ. ಸರಿ ಪ್ರಶಾಂತ್, ನಾನು ಹೋಗಿ ಬರ್ತೀನಿ. ಹಾಂ, ಓಕೆ. ಮದ್ವೆ ಹೇಗ್ ಮುರಿಯೋದಪ್ಪ ಅಂತ ಅವಕಾಶಕ್ಕೋಸ್ಕರ ನಾವು ಕಾಯ್ತಾ ಇದ್ರೆ ಅವಳೇ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾಳೆ. ಏನ್ ಮಾತಾಡ್ತಿದ್ದೀರಾ ಅತ್ಗೆ? ಒಡವೆನ್ ಬದಲಾಯಿಸೋಕ್ ಹೇಳಿದ್ಲು ಅಂದ್ರೆ ನೀವು ಸರಿ ಅಂತಿದ್ದೀರಲ್ಲ, ಯಾಕೆ? ಇಂಥ ಅವಕಾಶನ ಸುಮ್ಮನೆ ಬಿಡಬಾರ್ದು ನಾವು. ಮನೆಗೋಗಿ ಈ ವಿಷಯನ ಭಾವನವ್ರಿಗೆ ಅತ್ತೆಗೆ ಹೇಳೋಣ. ಪಾರ್ವತಿ, ಈಗ ಯಾರಿಗೂ ಏನೂ ಹೇಳೋದು ಬೇಡ. ಆ ಒಡವೆಗಳನ್ನ ಮುರಿಸಿ ಆ ಮದುವೆ ಮುರಿಯೋದಿಕ್ಕೆ ಒಳ್ಳೆ ಅವಕಾಶನ ಆದ್ಯನೇ ನಮಗೆ ಕೊಟ್ಟಿದ್ದಾಳೆ. ಒಡವೆ ಬದಲಾಗಬೇಕು, ಅದನ್ನ ತಗೊಂಡು ಆದ್ಯ ಮನೆಗೆ ಬರಬೇಕು. ಸಮಯ ನೋಡ್ಕೊಂಡು ಆ ಒಡವೆಗಳಿಂದನೇ ನಾವು ಅವಳ ಹಣೆ ಬರಹನ ಬದಲಾಯಿಸ್ಬೇಕು.
ಅರ್ಥ ಆಯ್ತಾ? ಹಾ ಹಾ ಅರ್ಥ ಆಯ್ತು. ರಾಜಿ, ಆದ್ಯ ಇಲ್ಲಿ ಕಾಣಿಸ್ತಿಲ್ಲ. ಗೊತ್ತಿಲ್ಲ ಅಮ್ಮ, ಒಳಗಡೆ ಇರ್ಬೋದು. ಅಲ್ಲ, ಒಳಗಡೆ ಎಲ್ಲೂ ಕಾಣಿಸ್ಲಿಲ್ವಲ್ಲ. ನಿನಗೆ ಹೇಳ್ದೆ ಎಲ್ಲಿ ಹೋಗ್ತಾಳವಳು? ಇಷ್ಟೊತ್ತು ಮನೇಲೇ ಇದ್ಲು, ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋದ್ಲಿ ಇವಳು? ಗೊತ್ತಿಲ್ಲ ಅಮ್ಮ. ಆದ್ಯ, ಎಲ್ಲಿ ಹೋಗಿದ್ಯಮ್ಮ? ದೊಡ್ಡಮ್ಮ, ನಾನು ಕಾಲೇಜಿಗೆ ಹೋಗಿದ್ದೆ. ಕಾಲೇಜ್ಗ? ಕಾಲೇಜ್ಗೆ ಹೋಗಿದ್ಯಾ? ಮತ್ ನೀನೇನೆ ಕಾಲೇಜಿಲ್ಲ ಅಂತ ಮನೇಲಿ ಕೂತ್ಕೊಂಡಿದ್ಯಾ? ಅಲ್ಲ ಆದ್ಯ, ನೀನಾದ್ರೂ ಕಾಲೇಜ್ ಇದೆ ಅಂತ ನನ್ನ ಹತ್ರ ಹೇಳ್ಬೇಕಲ್ವಾ? ಹೋಗ್ಲಿ, ಹೇಳಲಿಲ್ಲ ಅಂದ್ರೂ ರಾಜಿನ್ ಜೊತೆಲಿ ಕರ್ಕೊಂಡು ಹೋಗ್ಬೇಕಲ್ವಾ? ಅಂದ್ರೆ ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು ದೊಡ್ಡಮ್ಮ, ಅದಕ್ಕೆ ನಾನೇ ಹೋಗಿದ್ದು. ರಾಜಿಗೆ ಇರಲಿಲ್ಲ. ಓ ಹಾಗ. ಅಲ್ಲ, ಹೋಗೋಕ್ ಮುಂಚೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಅಡಿಗೆ ರೆಡಿಯಾಗಿದೆ, ಇಬ್ರು ಊಟ ಮಾಡೋರಂತೆ, ಬನ್ನಿ. ಆದ್ಯ, ಯಾಕೆ ಹೇಗಿದ್ಯಾ? ಅದೇನಿಲ್ಲ ಬಿಡು, ನಾನು ನಿನಗೆ ಆಮೇಲೆ ಹೇಳ್ತೀನಿ. ನೀನು ಹೋಗು. ಸೀನು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಜೊತೆ ಬಾ. ಏನ್ ಸೀನು ಹಾಗೆ ನೋಡ್ತಿದ್ಯಾ? ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ಯಾ ನೀನು? ಅದು ಕಾಲೇಜಲ್ಲಿ ಯಾರಿಗೂ ಇಲ್ದಿರೋ ಸ್ಪೆಷಲ್ ಕ್ಲಾಸ್ ನಿನ್ನೊಬ್ಳಗಿತ್ತ? ಅಂದ್ರೆ ಸೀನು, ಅಷ್ಟೊಂದು ಈಸಿಯಾಗಿ ಸುಳ್ಳು ಕೂಡ ಹೇಳ್ತೀಯ ನೀನು? ಅದು ಕೂಡ ತನ್ನ ಸ್ವಂತ ಮಗಳ ತರಾನೇ. ನಿನ್ನ ತಾಯಿ ಸ್ಥಾನದಲ್ಲಿ ನೋಡ್ಕೋತಿರೋ ಅತ್ತೆಗೆ ಸುಳ್ಳು ಹೇಗೆ ಹೇಳಿದೆ ಆದ್ಯ? ಸುಳ್ಳ ಅಲ್ವಾ? ನನ್ಗೂ ಸುಳ್ಳು ಹೇಳಬೇಕು ಅಂತ ಅನ್ಕೋಬೇಡ ಆದ್ಯ. ಏನ್ ಮಾತಾಡ್ತಿದ್ಯಾ ಸೀನು? ಏನು ಗೊತ್ತಿಲ್ದಿರೋರ್ ತರ ಮಾತಾಡ್ಬೇಡ. ನಿನಗೆ ಸುಳ್ಳು ಹೇಳಕ್ ಬರಲ್ಲ, ಸಮಯಕ್ಕೆ ತಕ್ಕ ಹಾಗೆ ನಾಟಕ ಆಡಕ್ ಬರಲ್ಲ ಅನ್ಕೊಂಡಿದ್ದೆ. ಆದ್ರೆ ಅದು ಸುಳ್ಳು ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ನೀನ್ ಪ್ರಶಾಂತ್ನ ಭೇಟಿ ಮಾಡಿದ್ದ ಇಲ್ಲ? ಕೋಚ್ನ ಪ್ರೀತಿಸೋಕ್ ಶುರು ಮಾಡಿದಾಳೆ ಅಂತ ಹೇಳ್ದೆ ಅಂದ್ರೆ ಪ್ರಶಾಂತ್ ತರಾನೇ ಸೀನು ಕೂಡ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ ಅಂತ ಹೇಳ್ತಾನ. ದೊಡ್ಡಪ್ಪಂಗೆ ಅವಮಾನ ಆಗುತ್ತೆ ಅಂದ್ರೆ ಸೀನು ಸುಮ್ಮನೆ ಇರಲ್ಲ ಅಲ್ವಾ? ಏನು ಅತ್ತೆಗೆ ಹೇಳ್ದ ಹಾಗೇನೆ ನನಗೇನು ಸುಳ್ಳು ಹೇಳ್ಬೋದು ಅಂತ ಯೋಚನೆ ಮಾಡ್ತಿದೀಯಾ?
ಹೇಳು, ಪ್ರಶಾಂತ್ನ ಯಾಕೆ ಭೇಟಿ ಮಾಡಿದೆ? ರಾಜಲಕ್ಷ್ಮಿನ ಕಾಪಾಡಬೇಕು ಅಂತ ನೋಡಿದ್ರೆ ನಾನು ಹೀಗೆ ಲಾಕ್ ಆಗ್ತಿದ್ದೀನಲ್ಲ. ಸೀನು ಕೂಡ ನಿಜ ಹೇಳೋದು ಕರೆಕ್ಟ್ ಅಲ್ಲ ಅಲ್ವಾ? ನನಗೆ ಸತ್ಯ ಬೇಕು ಆದ್ಯ. ಹೇಳು, ಹೊರಗಡೆ ಅವನ್ನ ಮೀಟ್ ಮಾಡುವಂತ ಅವಶ್ಯಕತೆ ಏನಿದೆ? ಏನ್ ಮಾತಾಡ್ಬೇಕು ಅಂತ ಮೀಟ್ ಮಾಡಿದೆ? ಸೀನು, ಅದು ಯಾವುದೋ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ವಾ? ನಿನ್ ಪರ್ಸನಲ್ ಇಂಟ್ರೆಸ್ಟ್ ಇಂದ ಅವನನ್ನ ಮೀಟ್ ಮಾಡಿದೆ, ಅದಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿನಗೆ. ಪರ್ಸನಲ್ ಇಂಟ್ರೆಸ್ಟ್ ಏನು ಸೀನು? ನನಗೇನಿರುತ್ತೆ? ಮತ್ ಹೇಳು, ಯಾಕೆ ಮೀಟ್ ಮಾಡಿದೆ, ಏನ್ ಮಾತಾಡ್ದೆ? ಹೇಳಕ್ಕಾಗ್ದಿರೋ ಕಾರಣ ಇದ್ದಾಗ್ಲೇನೆ ಎದುರುಗಡೆ ಇರೋರ್ಗೆ ಉತ್ತರ ಹೇಳಕ್ಕಾಗಲ್ಲ. ಅದೇನು ಹೇಳಕ್ಕಾಗದೇ ಇರೋಂಥ ಕಾರಣ, ಅದು ನನಗೆ ಹೇಳಕ್ಕಾಗದಿರೋಂಥ ಕಾರಣ. ಸೀನು, ನಿನ್ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಅದು ಪರ್ಸನಲ್ ಅಂತ ಹೇಗೆ ಹೇಳ್ತೀಯ ನೀನು? ಕಾರಣ ಹೇಳು ಅಂತ ಹೀಗೆ ಕೇಳ್ತಿದ್ಯಾ ಅಂದ್ರೆ ಏನು ಸೀನು? ನನ್ ಮೇಲೆ ಅನುಮಾನ ಪಡ್ತಿದ್ಯಾ ನೀನು? ಮತ್ ನೀನ್ ನನಗೆ ಹೇಳ್ತಿಲ್ಲ ಅಂದ್ಮೇಲೆ ನಾನು ಏನಂತ ಅನ್ಕೋಬೇಕು? ಹೇಳೋಕಾಗದೇ ಇರೋ ಕಾರಣ ಇದೆ ಸೀನು, ಆದ್ರೆ ಹೇಳೋಕ್ಕಾಗಲ್ಲ. ಅದೇ ಯಾಕೆ ಹೇಳಲ್ಲ? ಹೇಳೋಕಾಗಿದ್ರೆ ನೀನ್ ಕೇಳೋಕ್ಕೂ ಮುಂಚೆನೆ ಅದನ್ನ ಹೇಳ್ತಿದ್ದೆ. ಕೆಲವು ಕಾರಣಗಳನ್ನ ಎಲ್ರಿಗೂ ಹೇಳೋಕ್ಕಾಗಲ್ಲ. ಎಲ್ಲರೂ ಬೇರೆ, ನಾನೇ ಬೇರೆ. ನಾವಿಬ್ರು ಮದ್ವೆ ಆಗ್ತಿದೀವಿ ಆಥ್ಯ. ನಾನ್ ನಿನ್ಗೆ ಮುಂದೆ ಗಂಡ ಆಗೋನು. ನಮ್ ಮಧ್ಯೆ ಈ ತರ ಹೇಳ್ಕೊಳಕ್ ಆಗದೆ ಇರೋಂಥ ವಿಷಯಗಳು ಇರಬಾರ್ದು. ಕೇಳಿದ್ರು ಹೇಳೋಕಾಗದೇ ಇರೋ ವಿಷಯ ಅಂದ್ರೆ ಅದು ನಿನ್ ಬಗ್ಗೆನೇ ಯೋಚಿಸಿ ಅಂತ ಯಾಕೆ ಅನ್ಕೊಳಲ್ಲ? ಹೇಗ್ ಅನ್ಕೊಳಕ್ಕಾಗುತ್ತೆ ಆಥ್ಯ? ನೀನ್ ಅವನ ಜೊತೆ ಮಾತಾಡ್ತಿರೋದನ್ನ ನಾನ್ ಕಣ್ಣಾರೆ ನೋಡಿದ್ಮೇಲೂ ಕೂಡ ಯಾಕೆ ಅಂತ ನೀನ್ ಹೇಳ್ತಿಲ್ಲ ಅಂದ್ಮೇಲೆ ಅದು ನನ್ ಬಗ್ಗೆ ಯೋಚನೆ ಮಾಡಿ ಹೇಳ್ತಿಲ್ಲ ಅಂತ ಹೇಗ್ ಅನ್ಕೊಳಕ್ಕಾಗತ್ತೆ ನಾನು? ಕಾರಣ ಇದೆ ಸೀನು, ಆದ್ರೆ ಅದನ್ನ ನಿನಗ್ ಕೂಡ ನಾನು ಹೇಳೋಕ್ಕಾಗಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನಿಂಬೆಹಣ್ಣು ಹಿಂಡಿ ಮಜ್ಜಿಗೆ ತಂದು ಕೊಡು ಅಂತ ಹೇಳಿದ್ರಿ, ಮರ್ತ್ಬಿಟ್ರಾ? ಹಾ, ಕೇಳ್ದೆ ಅಲ್ವಾ? ಅಲ್ಲಿಡು. ಮೊದಲು ಮಜ್ಜಿಗೆ ಕುಡೀರಿ. ಕುಡಿತೀನಿ ಬಿಡು ಜಾನಕಿ, ಅಲ್ಲಿಡು. ಮಜ್ಜಿಗೆ ಬೇಕು ಅಂತ ಕೇಳಿದ ವಿಷಯನೇ ಮರ್ತ್ಬಿಟ್ರಿ. ಅಂಥದ್ರಲ್ಲಿ ನಾನಿಲ್ಲಿಟ್ಟು ಹೋದ್ರೆ ಕುಡಿತೀರಾ ನೀವು? ಮೊದಲು ಇದನ್ ಕುಡೀರಿ. ಹೆಂಡತಿಯಾಗಿ ಅಧಿಕಾರ ತೋರಿಸ್ತಾ ಇದೀಯಾ? ಅಭಿಮಾನ ತೋರಿಸ್ತಿದ್ದೀನ್ರಿ. ಈ ಅಭಿಮಾನಕ್ಕೆ ಮಧ್ಯದಲ್ಲಿ ಮೋಡ ಕವ್ದಿತ್ತು ಅಲ್ವಾ? ಆ ಮೋಡದ ಹಿಂದೆ ಕೂಡ ಅಭಿಮಾನನೇ ಇದ್ದಿತ್ತು, ಕಾಣಿಸ್ತಿರ್ಲಿಲ್ಲ ಅಷ್ಟೇ. ಮಾತಾಡೋದನ್ನ ಕಲ್ತಿದ್ಯಾ? 6 ತಿಂಗಳ ಸಹವಾಸದಲ್ಲಿ ಅವರು ಇವರಾಗ್ತಾರೆ ಅಂತ ಹೇಳ್ತಾರೆ. ಇನ್ನು 20 ವರ್ಷದ ದಾಂಪತ್ಯ ಅಲ್ವಾ? ಇನ್ನು ನಿಮ್ಮಷ್ಟಲ್ದೆ ಹೋದ್ರೂ ಸ್ವಲ್ಪನಾದ್ರೂ ಮಾತಾಡಕ್ ಬರ್ಬೇಕಲ್ವಾ? ಸರಿ, ಹಾಗಾದ್ರೆ ಮಜ್ಜಿಗೆ ಕುಡಿಬೇಕು ಅಂತೀಯ? ಕುಡಿಯೋಕ್ ಕಷ್ಟ ಆಗತ್ತೆ ಅಂದ್ರೆ ಹೇಳಿ. ಕಷ್ಟ ಅಂದ್ರೆ ಏನಿಲ್ಲ ಬಿಡಿ, ಕುಡೀರಿ. ಅಯ್ಯೋ, ಸರಿ, ಕೆಲ್ಸ ಇದೆ,
ತುಂಬಾ ಲೆಕ್ಕ ನೋಡಬೇಕು. ಆ ಲೆಕ್ಕ ಹಾಗಿರ್ಲಿ. ಮೊದಲು ಮನೇಲಿ ನಡೀತಿರೋ ಲೆಕ್ಕಾಚಾರನ ನೀವು ಸ್ವಲ್ಪ ನೋಡ್ಬೇಕು. ಏನಾಯ್ತು ಜಾನಕಿ? ಇಲ್ಲಿವರೆಗೂ ಏನೂ ಆಗಿಲ್ಲ ರೀ. ಏನಾದ್ರೂ ಆಗೋದಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೇದಲ್ವಾ? ಯಾರ ವಿಷಯದಲ್ಲಿ? ನಮ್ಮ ಸೀನು ಆದ್ಯ ಮದ್ವೆ ಬಗ್ಗೆ ರೀ. ಅವರಿಬ್ಬರಿಗೂ ಆದಷ್ಟು ಬೇಗ ಮದ್ವೆ ಮಾಡ್ಬಿಡ್ಬೇಕು. ಮಾಡೋಣ ಬಿಡು. ಹಾಗೆ ಹೇಳ್ಬಿಟ್ರೆ ಆಗೋಲ್ಲ ರೀ. ನಿಮಗೆ ಪರಿಸ್ಥಿತಿನೇ ಅರ್ಥ ಆಗ್ತಾ ಇಲ್ಲ ರೀ. ಈ ಮನೇಲಿ ಏನೇನೋ ನಡೀತಾ ಇದೆ. ನೀನ್ ಭಯ ಪಡುವಂಥದ್ದೇನ್ ನಡೀತಾ ಇದೆ? ಇನ್ನು ಏನ್ ನಡಿಬೇಕು ರೀ? ಅವತ್ ನೋಡಿದ್ರೆ ಮನೇಲಿ ಆದ್ಯನ್ ಸೀರೆ ಮೇಲೆ ಬಣ್ಣ ಆಗಿದೆ ಅಂತ ಹೇಳಿದ್ರು. ಸೀರೆ ನೋಡಿದ್ರೆ ಅದ್ರ ಮೇಲೆ ಕಲೆನೇ ಇರ್ಲಿಲ್ಲ. ಅವತ್ತು ದೇವಸ್ಥಾನದಲ್ಲಿ ಆ ರೀತಿ ನಡೀತು. ಗಂಟು ಬಿಚ್ಚೋಗಿದೆ ಅಂದ್ರು, ಆದ್ರೆ ಆದ್ಯ ಗಂಟು ಬಿಚ್ಚಿಲ್ಲ ಅಂದ್ಲು. ಆದ್ಯ ಹಾವು ಕಾಣಿಸ್ತು ಅಂತ ಹೇಳಿದ್ಲು, ಆದ್ರೆ ಅಲ್ಲಿ ನೋಡಿದ್ರೆ ಹಾವೇ ಇರ್ಲಿಲ್ಲ ರೀ. ಒಂದು ಸಾರಿ ಆ ರೀತಿ ನಡೆದ್ರೆ ಸರಿ, ಪ್ರತಿ ಸಾರಿನೂ ಹೀಗೆ ಆಗ್ತಿದ್ರೆ ಇಲ್ಲ ರೀ, ಏನೋ ನಡೆಯುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಿದೆ.